ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಓ ಓ ಔ ಅಂ ಆಹಾ. ಹಾ ಮುಂದೆ ನಾನು ಬರ್ದಿಲ್ಲ. ಆಮೇಲೆ ಬರೀ. ಈಗ ನಿಂಗೆ ಹೇಳಕ್ ಬರುತ್ತೆ ತಾನೆ, ಅದನ್ನ ಹೇಳು. ಖ ಖ ಘ ಗ ನ. ಓಹೋ, ಅಮ್ಮ ಮಗಳದು ಪಾಠ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ರಾಮ್, ನಿಮ್ ಮಗಳು ನೋಡಿ ಆ ಇಂದ ಅಮ್ ಆಹಾ ತನಕ ಬರೀತಾಳೆ. ಕಾಕ ಗಾಗ ನಾನು ಬರೀತಾಳೆ. ಮಿಕ್ಕಿದೆಲ್ಲ ಬರೆಯೋದು ಹೇಳ್ಕೊಡ್ಬೇಕಷ್ಟೆ. ವೆರಿ ಗುಡ್ ಮಗಳು. ಎಲ್ಲಿ ಗಿವ್ ಮಿ ಹೈ ಫೈವ್. ಓಹೋ, ಸುಬ್ಬಿ ಸೂಪರ್. ನೀನು ನಂತರಾನೇ ಜಾಣೆ ಆಗ್ತಿದ್ಯಾ. ಸರಿ, ಹಾಗಾದ್ರೆ ಕಾಯಿಂದ ಬರೆಯೋಣವಾ? ನಿನ್ಗೆ ಕಾ ಬರಿಯಕ್ ಬರತ್ತಲ್ಲ, ಬರೀ. ಬರೀ ಪುಟ, ಬರಿ ಪುಟ. ಅಪ್ಪ, ನಿಂಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ? ತರ್ಲೆ ಅಪ್ಪ ನೀನು. ನೆಕ್ಸ್ಟ್ ಒನ್ ಬರೀ ಪುಟ. ಕರೆಕ್ಟ್, ನೀಟಾಗಿ ಬರಿಬೇಕು. ಲೈನ್ ಎಲ್ಲ ಟಚ್ ಮಾಡ್ಕೊಂಡು ನೀಟಾಗಿ ಬರಿ. ನನ್ಗೂ ಬರೆಯೋಕೆ ಹೇಳ್ಕೊಡ್ತೀರಿ ಪುಟ? ನಿಂಗೆ ಹಸ್ವಾಗ್ತಿದೆ ತಾನೆ? ನಾನು ಊಟ ತಗೊಂಡ್ಬರ್ತೀನಿ, ಆಯ್ತಾ? ಸರಿ ಸೀತಮ್ಮ, ಬೇಗ ತಗೊಂಡ್ ಬಾ, ತುಂಬಾ ಹಶ್ವಾಗ್ತಿದೆ. ಸರಿ ಪುಟ. ಇನ್ನು ಕಂಪ್ಲೀಟೇ ಮಾಡಿಲ್ಲ. ಸೀಪುಟ, ನೀನ್ ನೀಟಾಗಿ ಇಲ್ಲಿವರೆಗೂ ಬರ್ದ್ಬಿಡು. ಸೀತಮ್ಮನ್ಗೆ ಅನ್ನ ಸಾಂಬಾರ್ ಕಲ್ಸಕ್ಕೆ ಬರಲ್ಲ, ನಾನು ಅವ್ರಿಗೆ ಹೇಳ್ಕೊಟ್ಟು ಬರ್ತೀನಿ. ಓಕೆ? ಅಯ್ಯೋ, ಏನಾಯ್ತು? ಯಪ್ಪ, ಸೀತಮ್ಮನ್ ಸರಿಗೆ ಬಿಡಲ್ಲ. ನೋಡಿಲಿ, ಸೀತಮ್ಮ ನನ್ಗೆ ವೆರಿ ಗುಡ್ ಅಂದ್ಲು ಗೊತ್ತಾ? ನೋಡ್ದೆ, ನಾನು ನನ್ಗೆ ವೆರಿ ಗುಡ್ ಅಂತೀನಿ. ಆದ್ರೆ ನೀನ್ ಒಂದ್ ವಿಷಯ ತಿಳ್ಕೊಂಡ್ರೆ ಮಾತ್ರ. ಏನು? ನಾನು ಅಕೋಶ್ ಅಂಕಲ್ ಮನೆಗೆ ಹೋಗಿದ್ದೆ. ಅವ್ರ ಹತ್ರ ನನ್ನ ಅಸ್ತಿ ಇದೆ. ಅಂದ್ರೆ ನಿನ್ ಮನೇಲಿತ್ತಲ್ಲ ಅದು, ಅದನ್ನ ಅವರು ನೀರಿಗೆ ಬಿಡ್ತಾರಂತೆ. ಆಗ ನನಗೆ ಮೋಕ್ಷ ಸಿಗತ್ತಂತೆ. ಈ ಮೋಕ್ಷ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ ಸಿಹಿ. ನನ್ನ ಕ್ಲಾಸಲ್ಲಿ ಒಬ್ಳು ಇದ್ಲು ಮೋಕ್ಷ ಅಂತ. ಅದೊಂದು ಹೆಸರು ಅಂತ ನಂಗೆ ಗೊತ್ತು, ಅದರ ಮೀನಿಂಗ್ ಗೊತ್ತಿಲ್ಲ. ನೀನೇ ಯಾರನ್ನಾದ್ರೂ ಕೇಳಿ ತಿಳ್ಕೊಂತೀಯಾ ಪ್ಲೀಸ್ ಸುಬ್ಬಿ? ಯಾರನ್ನ ಕೇಳಿ? ಅಪ್ಪನ ಕೇಳು. ಕೇಳ್ತೀನಿ. ಹಲೋ. ಹೆಲ್ಲೋ ಹೆಲ್ಲೋ ಹೆಲ್ಲೋ, ನನ್ನ ಮನ್ಸು ಇಲ್ಲೇ ಎಲ್ಲೋ. ಹೇಳು ಹೇಳುನ ಕೇಳುನ. ನೆಕ್ಸ್ಟ್ ಟೈಮ್ ಈ ತರ ಹಾಡಾಡಕ್ ಹೋಗ್ಬೇಡಿ, ಆಯ್ತಾ? ಓಕೆ. ಯಾಕೆ ಇಲ್ಲಿಗೆ ಬಂದ್ರಿ? ಹೋಗಿ ನಮ್ಮ ಮಗಳ ಜೊತೆ ಇರಿ. ನಾನಲ್ಲ, ಪುಟನೇ ಹೇಳಿದ್ದು. ಸೀತಮ್ಮ ಹೋಗ್ತಿದ್ದಾರೆ, ಅವ್ರ ಹಿಂದೆನೆ ಹೋಗು, ಇಲ್ಲಾಂದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಹೇಳುದು. ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.